ಭೂತಕೋಲ ಅಂದ್ರೆ ಒಬ್ಬರ ಬದುಕಲ್ಲ ಅದು. ಅದರಲ್ಲಿ ಒಂದು 7-8 ವರ್ಗಗಳು ಬದುಕ್ತವೆ. ಆ 7-8 ವರ್ಗಗಳು ಒಟ್ಟಾಗ್ಲಿಕ್ಕೆ ಆ ದೈವದ ಈ ನರ್ತನ ಅಥವಾ ಈ ಕೋಲ ಅಂತ ಅನ್ನೋದು ಒಂದು ನೆಪ. ಆ ನೆಪದಿಂದ ದೈವದ ಆರಾಧನೆಯೂ ಆಗುತ್ತೆ, ಅಷ್ಟು ಜನರ ಬದುಕು ಕಟ್ಟತ್ತೆ. ಅದರಲ್ಲಿ ತಯಾರು ಮಾಡುವವರೊಬ್ರು, ಬಣ್ಣ ಹಚ್ಚೋರೊಬ್ರು, ಅದಕ್ಕೆ ನುಡಿ ಕೊಡುವವರೊಬ್ರು, ಅದಕ್ಕೆ ಕುಣಿಸೋರೊಬ್ರು, ವಾದ್ಯ ನುಡಿಸೋರೊಬ್ರು, ಅದೇ ತೀರ್ಥ ಕೊಟ್ಟು ಅದಕ್ಕೆ ಆ ಪ್ರದೇಶದಲ್ಲಿ ಅದನ್ನ ಸ್ಥಿರವಾಗಿ ಉಳಿಸ್ಲಿಕ್ಕೆ ಬೇಕಿರುವಂತಹ ಅನುಕೂಲ ಮಾಡಿಕೊಡುವಂತವ್ರು, ಗುತ್ತಿನಾರು ಅಂತ ಯಜಮಾನ, ಅದಕ್ಕೆ ಖರ್ಚು ಇರುತ್ತಲ್ಲ, ಆ ಖರ್ಚನ್ನು ಕೊಡೋರೊಬ್ರು. ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಿದ್ರು. ಅಲ್ಲಿ ಏನೇ ಅವರಲ್ಲಿ ಆಚರಣೆಗಳಲ್ಲಿ ವ್ಯತ್ಯಾಸ ಇದ್ರು ಕೂಡ ದೈವದ ಮುಂದೆ ಎಲ್ಲರೂ ಮಕ್ಕಳು ಅಂತ ಅನ್ನೋ ಈ ಸ್ಥಿತಿಯಲ್ಲಿ ಒಂದು ರಾತ್ರಿಯ ಹೊತ್ತು ಅದು ಅವರು ನಿರ್ಧಾರ ಮಾಡ್ತಾರೆ. ಅದು ಸಾಮಾನ್ಯ ಈ ಸೂರ್ಯ ಗತಿಯನ್ನು ಇಟ್ಟುಕೊಂಡು, ಸೌರಮಾನದ ಗತಿಯನ್ನು ಇಟ್ಟುಕೊಂಡು ಈ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಸಂಬಂಧಪಟ್ಟಂತೆ ಇಂತಹ ದಿನಗಳಲ್ಲಿ ಆ ಕಾರ್ಯವನ್ನು ಮಾಡಬೇಕು ಅಂತ ಅವರದ್ದೊಂದು ಮೊದಲೇ ನಿಗದಿಯಾಗಿರುತ್ತೆ. ಆ ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯರಿಂದ ದಿನವನ್ನು ತೆಗೆದುಕೊಂಡು ಆ ದೈವಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಈ ಅಂಶವೇ ನರ್ತಕರು, ವಾದ್ಯ ನುಡಿಸುವವರು, ನುಡಿ ಕೊಡುವವರು, ಮತ್ತು ಅದಕ್ಕೆ ಬೇಕಿರುವಂತಹ ಪೂಜನೀಯ ವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಡುವವರು, ಈ ರೀತಿ ಅದೊಂದು ಸೇರಿದ ಒಂದು ಸಮಷ್ಟಿಯ ಕಾರ್ಯ ಅಂತ ಇಷ್ಟು ಹೇಳ್ಬೋದು. ಆದರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ದೈವಗಳ ಪ್ರವೇಶ ಅನ್ನೋದು ಹೆಂಗಾಗುತ್ತೆ ಅಂತ, ಅಂದರೆ ಯಾವ ಸೋರ್ಸ್ ಮೇಲೆ ದೈವ ಬರುತ್ತೆ, ಅದನ್ನ ಹೆಂಗೆ ಆಹ್ವಾನ ಮಾಡ್ತಾರೆ? ಅದೇ ಈಗ ನಾನು ಆಗ ಹೇಳಿದೆ, ಅಂದ್ರೆ ಅದೇ ಒಂದು ಪರಂಪರೆಯಿಂದ ಬಂದವರು ಇರ್ತಾರೆ ಅಂತ, ಅದೇ ಮನೆತನದವರು ಅಂತ ಒಂದು. ಮತ್ತೆ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವು ಸಣ್ಣ ಪುಟ್ಟ ಆಚರಣೆಗಳು ಅವರಿಗೆ ನಿರಂತರ ಇರುತ್ತೆ. ಅದು ಏನು ಅಂತ ಅವರು ಕೂಡ ಪೂರ್ತಿ ಬಿಟ್ಟುಕೊಡುವಂಥದ್ದಲ್ಲ. ಅವರ ಹಿರಿಯರು ಏನೋ ಒಂದು ಅವರಿಗೆ ಹೇಳ್ತಾರೆ. ಈಗ ಅದು ಕೆಲವು ದೇವಸ್ಥಾನಗಳಲ್ಲಿ ಒಳಗೆ ಪೂಜೆ ಮಾಡುವವರಿಗೆ ಎಲ್ಲವನ್ನು ಹೊರಗೆ ಹೇಳಲಿಕ್ಕಿಲ್ಲ. ಅದು ಒಳಗಿನಿಂದ ಆದ ಮಂತ್ರ ಇರ್ಬೋದು, ಅದರ ಸ್ವರೂಪ ಒಳಗೆ ಏನಿದೆ ಅನ್ನೋದನ್ನು ಹೇಳಲಿಕ್ಕಿರಲ್ಲ ಅವರಿಗೆ, ರಹಸ್ಯ. ಯಾಕೆಂದ್ರೆ ಅದು ರಹಸ್ಯವಾಗಿದ್ದಾಗಲೇ ಫಲ ಕೊಡುದು, ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಆ ತರ ಮಾತು ಉಳಿಸ್ಕೊಳ್ತೇವೆ ಅಂತ ಒಂದಿದೆಯಲ್ವಾ, ಅದೇ ಶಕ್ತಿ. ಅದರ ರಹಸ್ಯವನ್ನು ಬಿಟ್ಟುಕೊಡದಂತೆ ನಾನು ನನ್ನ ಮಾತನ್ನು ನಿಗ್ರಹಿಸ್ತೇನಲ್ಲ, ಅದೇ ಒಂದು ವಾಕ್ ತಪಸ್ಸು. ವಾಂಗ್ಮಯಂ ತಪ ಉಚ್ಯತೆ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳುವಾಗ ಮಾತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಒಂದು ತಪಸ್ಸ, ಅದೇ ಒಂದು ಸಾಧನೆ. ವಾಗ್ಯತ ಶುಚಿಹಿ ಅಂತ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ಆ ರೀತಿ ಅದಕ್ಕೆ ಸಂಬಂಧಪಟ್ಟ ಏನೋ ಒಂದು ಚರ್ಯೆಯನ್ನ ಅವರಿಗೆ ಪರಂಪರಾಗತವಾಗಿ ಹೇಳಿಕೊಟ್ಟಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಈಗ ನಿಮ್ಮ ಪ್ರಶ್ನೆ ಇರಬಹುದು, ಅದು ಬರುವುದು ಹೇಗೆ, ಏನು ಅದರ ಹಿನ್ನೆಲೆ ಅಂತ. ಒಂದೆರಡು ಅಂಶದಲ್ಲಿ ಏನು ಅಂದ್ರೆ ಅದು ಕೆಲವೊಮ್ಮೆ ಯಾರನ್ನು ಬೇಕಾದರೂ ಆವರಿಸುತ್ತೆ. ಅದು ಅಂದ್ರೆ ಮಾನಸಿಕವಾಗಿ ದುರ್ಬಲವಾಗಿದ್ದಾಗ ಆ ಭಕ್ತಿಯ ಉದ್ರೇಕದಿಂದ ತನ್ನಲ್ಲಿಯೇ ಅದು ಬಂತು ಅಂತ ಅವನ ಊಹಿಸಿ ಆ ರೀತಿ ನಡೆಯುವುದು ಸಾಧ್ಯತೆ ಇರುತ್ತೆ. ಈಗ ಕೆಲವೊಂದು ಸರ್ತಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಯೇ ಕೆಲವರಿಗೆ ಇದ್ದಕ್ಕಿದ್ದಾಗ ಅವರು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಈಗ ಈ ರೀಲ್ಸ್ ಮಾಡೋರ ಬಗ್ಗೆ ನಾನು ಹೇಳ್ತಿಲ್ಲ, ಅಥವಾ ಅದನ್ನ ವೆರಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಈ ಕಾಂತಾರ ಸಿನಿಮಾ ನೋಡಿದಾಗ ಥಿಯೇಟರ್ಲೆಲ್ಲ ಬಂದು ಸುಮಾರು ಜನರಿಗೆ, ಸೊ ಅವ್ರದ್ದೇನು ಅಂತ ಅದೆಲ್ಲ ಬರೀ ಅವರದ್ದೇ ಬಂಡಲ್, ಅದು ನಾಟಕ ಮತ್ತು ಅದಕ್ಕೆ ಅರ್ಥವೂ ಇಲ್ಲ, ಅದರಿಂದ ಫಲವೂ ಬಹಳ ಸ್ಟುಪಿಡ್ ಅನ್ಸುತ್ತೆ. ಅದು ಅವಮಾನ ಮಾಡುವ ಕ್ರಮ ಅದು ನಿಜವಾಗಿ. ಅದು ನಮ್ಗೆ ಏನು ಅಂದ್ರೆ ಈ ಬೇರೆ ನಾಟಕಗಳನ್ನು ಅನುಸರಿಸಿದ ಹಾಗೆ ಇದನ್ನು ಕೂಡ ಒಂದು ಅನುಸರಿಸುವ ಅನುಕರಣೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಹೆಂಗ್ ಅನಿಸ್ಬಿಟ್ಟಿತ್ತು ಅಂತಂದ್ರೆ, ರಿಷಬ್ ಶೆಟ್ಟಿ ಈ ಆಡಿಯೋ ಲಾಂಚ್ಗಳಲ್ಲಿ ಬೇರೆ ಕಾರ್ಯಕ್ರಮಗಳೆಲ್ಲ ಹೇಳಿ ಬೇಡ್ಕೊಳ್ತಿದ್ರು, ದಯವಿಟ್ಟು ಇದನ್ನ ಇಮಿಟೇಟ್ ಮಾಡಬೇಡಿ, ನಾನು ದೈವದ ಹತ್ರ ಪ್ರಶ್ನೆ ಕೇಳಿ ಪ್ರಾರ್ಥನೆ ಮಾಡಿ ಆಮೇಲೆ ಈ ಪ್ರಾಜೆಕ್ಟಿಗೆ ಕೈ ಹಾಕಿದ್ದು, ನೀವೆಲ್ಲ ಸುಮ್ಮನೆ ಪ್ರಚಾರದ ಗೀಳಿಗೆ ಏನ್ ಬೇಕಾದ್ ಮಾಡಬೇಡಿ ಅಂತ. ಬಟ್ ಇವರು ಅದನ್ನೇ ತಿರ್ಗಾ ಮುರ್ಗ ಮಾಡ್ತಿದ್ದಾರೆ. ರಿಷಬ್ ಶೆಟ್ಟಿಗೆ ನಿಜವಾಗ್ಲೂ ಯಾಕಾದ್ರೂ ಮಾಡಿದ್ದು ಸಿನಿಮಾ ಅನ್ಸೋದೇ ಮಾರ್ಗ ಇಲ್ಲ. ಯಾಕಂದ್ರೆ ಕೆಲವೊಂದ್ ಸರ್ತಿ ಒಳ್ಳೆ ಉದ್ದೇಶದಿಂದ ಮಾಡಿದ್ರು ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಮನಸ್ಸು ಪ್ರೇಕ್ಷಕರಿಗೂ ಇರಲ್ಲ. ಅದನ್ನ ಕೇವಲ ತಮ್ಮ ಎಲ್ಲಾ ಪ್ರೇಕ್ಷಕರು ಇರಲ್ಲ, ಕೆಲವರಿಗೆ ಇದ್ದೇ ಇರುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬಹಳ ಜನ ಅದನ್ನ ಒಬೆ ಮಾಡಿದ್ದಾರೆ ಆ ಮಾತನ್ನ. ಎಲ್ಲೋ ಕೆಲವರಿಗೆ ಇರುತ್ತಲ್ಲ, ಏನ್ ಹೇಳಿದ್ರು ಅರ್ಥ ಆಗಲ್ಲ ಅಂತ. ಒಂದ್ಸಲ ಹೇಳಿದ್ರೆ ಸಾಕಾಗಲ್ಲ, 10 ಸಲ ಹೇಳಿದ್ರು ಸಾಕಾಗಲ್ಲ, 10 ಸಲ ಹೇಳಿದ್ರು ಅರ್ಥನೂ ಆಗಲ್ಲ. ಅವರನ್ನ ನಾವು ಇಲ್ಲಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅದು ಆವೇಶವೂ ಅಲ್ಲ, ಅಲ್ಲಿ ಯಾವ ದೈವವೂ ಬರಲಿಲ್ಲ. ಆದ್ರೆ ಯಾರು ಪರಂಪರಾಗತವಾಗಿ ಅಲ್ಲಿ ಬಂದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥ ಕೆಲವು ನಿಯಮಗಳಿಂದ ಅವ್ರು ಇರಬೇಕು ಅಂತಿದೆ, ಅಂತ ಸಮಯದಲ್ಲಿ ಇಂಥದ್ದೇ ಪದಾರ್ಥಗಳನ್ನು ಸ್ವೀಕರಿಸುವುದು ಇತ್ಯಾದಿಗಳು ಏನೋ ಅವರದ್ದೇ ಕಟ್ಟುಪಾಡುಗಳಿವೆ. ಆ ಕಟ್ಟುಪಾಡುಗಳ ಜೊತೆಗೆ ಅವ್ರಿಗೆ ಬಹಳ ಗಾಢವಾದ ನಂಬಿಕೆ ಇರಬೇಕು. ತಾನೇನ್ ಕೆಲಸ ಮಾಡ್ತಾ ಇದ್ದೇನೋ, ಆ ದೈವ ನರ್ತಕ ಆಗಿಯೋ ಅಥವಾ ಇನ್ನೇನ್ ಮಾಡ್ತಾನೋ ಅದರ ಬಗ್ಗೆ ಅವನಿಗೆ ಶ್ರದ್ಧೆ ಇರಬೇಕು. ಅವನು ಯಾವಾಗ ಅದನ್ನ ಕೇವಲ ಒಂದು ಕಮರ್ಷಿಯಲ್ ಆಗಿ ಬದಲಾಯಿಸಿಕೊಳ್ತಾನೋ, ಅದು ಒಂದು ವೃತ್ತಿ ಅಂತ ಪ್ರವೃತ್ತಿ ಅಲ್ಲ, ವೃತ್ತಿ ಅಂತ ಯಾವಾಗ ತಗೊಳ್ತಾನೋ ಆವಾಗ ಅದು ಅವನ ಕೈಯಿಂದ ಜಾರಿ ಹೋಗಿರುತ್ತೆ. ಕೇವಲ ಅವನ ಹೊಟ್ಟೆಪಾಡಾಗಿ ಅವನದನ್ನ ಇವತ್ತಿಗೂ ಹಾಗೆ ಬದುಕೋರು ಇದ್ದಾರೆ. ಈಗ ಈ ಕೆಲಸ ಮಾಡುವಾಗಲೂ
ಅವರ ಶುಚಿಯಾದ ಮನಸ್ಸಿನಿಂದ ಅವರು ಆ ಕಾರ್ಯದಲ್ಲಿ ತೊಡಗಿದಾಗ ಯಾರದನ್ನ ಕಾರ್ಯವನ್ನು ನಡೆಸಿರ್ತಾರೆ, ಯಜಮಾನ ವರ್ಗ ಇರ್ಬೋದು, ನಂಬಿದಂಥ ಇನ್ನು ಭಕ್ತ ವರ್ಗದ ಅವರಿಗೆ ಸರಿಯಾದ ಮಾತುಗಳು ಸಿಗ್ತವೆ, ಸರಿಯಾದ ಫಲಗಳು ಕಾಣಿಸಿಕೊಳ್ತವೆ. ಯಾವಾಗ ಇಲ್ಲಿ ಲೋಪ ಇರುತ್ತೆ ಅದು ಕೊನೆಗೆ ಏನು ಅಂದ್ರೆ ನಂಬಿದ ದೈವದ ಮಾತನ್ನು ತೆಗೆದು ಹಾಕ್ಲಿಕ್ಕಿಲ್ಲ ಅಂತ ಅವರು ಪಾಪ ಅಶ್ರದ್ಧೆಯಿಂದ ಆದ್ರೂ ಆ ಕೆಲಸವನ್ನು ಮಾಡ್ಲೇಬೇಕಾಗುತ್ತೆ. ಆದ್ರೆ ಹಿಂದೆ ತುಂಬಾ ಚೆನ್ನಾಗಿ ನಡೀತಿತ್ತು, ಇದನ್ನ ನಾವು ತುಂಬಾ ನೋಡಿದ್ದೇವೆ, ಅನುಭವಿಸಿದ್ದೇವೆ ಕೂಡ. ಆದ್ರೆ ಇವತ್ತಿನ ದಿನಕ್ಕೆ ಆಗುವಾಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ.